ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಬಂದು ನನ್ನ ಒಂದು ಡೈಲಿ ರೊಟೀನ್ ವ್ಲಾಗ್ ಆಗಿರುತ್ತೆ. ಸೊ ಇಷ್ಟೇ ಅಲ್ದಿರ ಕೆಲವೊಂದು ಕುರ್ತಾ ಸೆಟ್ಸ್ದು ರಿವ್ಯೂ ಸಹ ಮಾಡ್ತಾ ಇದ್ದೀನಿ ಈ ಒಂದು ವ್ಲಾಗಲ್ಲಿ. ಮತ್ತು ರೀಸೆಂಟಾಗಿ ತೊಗೊಂಡಿರೋವಂಥ ಗೋಲ್ಡ್ ಸಹ ಶೇರ್ ಮಾಡ್ತಾ ಇದ್ದೀನಿ. ಸೊ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕೊನೆ ತನಕ ನೋಡಿ. ಮನೆ ಬಾಗಿಲೆಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಪುಟ್ಟದಾಗಿ ರಂಗೋಲಿ ಬಿಡಿಸಿದ್ದೀನಿ. ಅದಾದಮೇಲೆ ಬ್ರೇಕ್ಫಾಸ್ಟ್ಗೆ ಇವತ್ತು ವಾಂಗಿಭಾತ್ ಮಾಡ್ಕೊಂಡಿದ್ದೆ. ಸೊ ತುಂಬಾ ರುಚಿಯಾಗಿ ಬಂದಿತ್ತು ಇವತ್ತು ಅಂತಲೇ ಹೇಳ್ಬೋದು. ಸೊ ಯೂಶ್ವಲಿ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಆ ಥರ ಮೊದಲಿಂದನೂ ನಾವು ವೆಡ್ಡಿಂಗ್ ಡೇಗೆ ಗಿಫ್ಟ್ಸು ಇಂಥದ್ದೆಲ್ಲ ಕೊಟ್ಕೊಳ್ಳೋ ಅಭ್ಯಾಸ ಇಲ್ಲ. ಯಾಕಂದರೆ ಮೊದಲಿಂದನೂ ಮೇ ಮಂತಲ್ಲಿ ನಮ್ಮದು ವೆಡ್ಡಿಂಗ್ ಇರೋದ್ರಿಂದ ಆ ಮಂತ್ ಸ್ವಲ್ಪ ಖರ್ಚು ಜಾಸ್ತಿ ಇರುತ್ತೆ. ಮಕ್ಕಳಿಗೆ ಅಡ್ಮಿಷನ್ಸು, ಸ್ಕೂಲ್ಸ್ಗೆ ಇಂಥದ್ದೆಲ್ಲ ಅದೇ ಮಂತ್ ಇರುತ್ತೆ. ಸೊ ಅದರಿಂದ ಜಸ್ಟು ಎಲ್ಲನ ಡಿನ್ನರ್ ಡೇಟ್ ಮಾಡ್ತಾಯಿದ್ವಿ, ರೆಸಾರ್ಟ್ ಹೋಗಿ ಬರ್ತಿದ್ವಿ, ಈ ಥರ ಎಂಜಾಯ್ ಮಾಡ್ತಾಯಿದ್ವಿ. ಬಟ್ ಈ ವರ್ಷ 10th ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ ಆಗಿರೋದ್ರಿಂದ ನೆನಪಿಗಿರಲಿ ಅಂತ ಹಸ್ಬೆಂಡು ಏನಾದರೂ ಸಿಂಪಲ್ಲಾಗಿ ಒಂದು 50K ಒಳಗಡೆ ಏನಾದ್ರು ತಗೋ ಅಂತಂದರು. ಸೊ ನನಗೆ ಆಲ್ರೆಡಿ ಗೊತ್ತಿತ್ತು ಇಬ್ಬರು ಮಕ್ಳಿಗೂ ಫೀಸ್ ಕಟ್ಟಿ ದುಡ್ಡೆಲ್ಲ ಖಾಲಿಯಾಗಿದೆ ಅಂತ. ಸೊ ಅದಕ್ಕೆ ಒಂದು ಸಿಂಪಲ್ಲಾಗಿ ಒಂದು ರಿಂಗ್ ತೊಗೊಳ್ಳೋಣ ಅಂತ ಈ ಒಂದು ರಿಂಗ್ನ ಸೆಲೆಕ್ಟ್ ಮಾಡಿದೆ. ಇದು 2.3 ಗ್ರಾಮ್ಸ್ ಇದೆ. ಪುಟಾಣಿ ರಿಂಗು, ಬಟ್ ಇದು 2 ಸೋಲ್ಸ್ 1 ಹಾರ್ಟ್ ಅನ್ನೋ ಥರ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ. ಸೊ ಫೈನಲಿ 10th ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಒಂದು ಪುಟ್ಟದಾಗಿ ಒಂದು ಗಿಫ್ಟ್ ತೊಗೊಂಡಿದ್ದೀನಿ ಅಂತಲೇ ಹೇಳ್ಬೋದು. ಸೊ ಇವಾಗಿರೋವಂಥ ಗೋಲ್ಡ್ ಪ್ರೈಸಸ್ಗೆ ನೋಡಿ, ಇಷ್ಟು ಪುಟಾಣಿ ರಿಂಗ್ ತೊಗೋಬೇಕಂದ್ರೂ 38,000 ಬೇಕು. ಇದು ಇಷ್ಟು ಮಾತ್ರ ರಿಂಗ್ಗೆ ಇವಾಗ 38,000 ಪೇ ಮಾಡಿದ್ದೀನಿ ನಾನು. ಸೊ ನೆಕ್ಸ್ಟ್ ತೋರಿಸ್ತಾ ಇರೋ ಐಟಮ್ ಬಂದು ಇದು ನನಗೆ ಗಿಫ್ಟ್ ಮಾಡ್ಕೊಂಡಿರೋವಂಥ ಒಂದು ಐಟಮು. ಅಂದರೆ ಏನೂ ರೀಸನ್ ಇಲ್ಲ, ಜಸ್ಟ್ ಹಿಂಗೆ ಬೇರೆ ಏನೋ ಶಾಪಿಂಗ್ ಮಾಡೋಕ್ಕೆ ಹೋದಾಗ ಈ ಒಂದು ಕಡ ನನಗೆ ತುಂಬ ಇಷ್ಟ ಆಯಿತು. ಅಂದರೆ ಪ್ಲೇನ್ ಇರೋದೇ ತೊಗೊಳ್ಳೋಣ ಅಂತ. ಯಾಕಂದರೆ ಇವಾಗಿರೋವಂಥ ಗೋಲ್ಡ್ ಪ್ರೈಸ್ಗೆ ಲೈಕ್ ಈ ಥರ ಸ್ಟೋನ್ಸ್ ಎಲ್ಲ ಇದ್ದರೆ ಅದೇನು ಲೆಸ್ ಮಾಡಲ್ಲ ಕೆಲವೊಂದು ಡಿಸೈನ್ಸ್, ಎಸ್ಪೆಷಲಿ ಕಡ ಡಿಸೈನ್ಸಲ್ಲೆಲ್ಲ. ಅದಕ್ಕೆ ಆದಷ್ಟು ಏನೂ ಇದು ಇಲ್ದಿರ, ಡಿಸೈನ್ಸ್ ಇಲ್ದಿರ ಪ್ಲೇನಲ್ಲೇ ಇರುವಂಥ ಒಂದು ಕಡ ತೊಗೊಳ್ಳೋಣ ಅಂತ ಹೋದಾಗ ಈ ಪ್ಯಾಟರ್ನ್ ನಂಗೆ ತುಂಬ ಇಷ್ಟ ಆಯಿತು. ಸೊ ನನ್ನ ಹತ್ರ ಇರೋದು ಆಲ್ಮೋಸ್ಟ್ ಎಲ್ಲನೂ ವಿತ್ ಸ್ಟೋನ್ಸ್ ಇರೋವಂಥ ಕಡಾಸ ಇದೆ, ಎನಾಮಲ್ ಇಂಥದ್ದು. ಈ ಥರ ಪ್ಲೇನ್ ಯಾವುದೂ ಇರಲಿಲ್ಲ. ಮತ್ತು ಈ ಕಡೆ ಡಬಲ್ ಸೈಡ್ ಈ ಥರ ಲಾಕ್ ಕೊಟ್ಟಿದ್ದಾರೆ, ಫುಲ್ ಸೆಕ್ಯೂರ್ಡ್ ಆಗಿರುತ್ತೆ. ಇದು ಬಂದು 10.2 ಗ್ರಾಮ್ಸ್ ಇದೆ. ಸೊ ಇದ್ರದ್ದೆಲ್ಲ ಎಷ್ಟಾಯಿತು ಏನು ಮೇಕಿಂಗ್ ಚಾರ್ಜಸ್ ಎಲ್ಲ ನಾನು ಬಿಲ್ ನಿಮಗೆ ಶೇರ್ ಮಾಡ್ತೀನಿ. ಸೊ ಇದು ಕಡ ಅಂತೂ ತುಂಬಾ ಗಟ್ಟಿಯಾಗಿದೆ ಮತ್ತು ಡೈಲಿ ವೇರ್ಗಂತೂ ಒಂದು ಸೂಟ್ ಆಗುವಂಥ ಒಂದು ಕಡ ಅಂತಲೇ ಹೇಳ್ಬೋದು. ಸೊ ನನಗೆ ಬ್ಯಾಂಗಲ್ ತರೋದಕ್ಕಿಂತ ಈ ಥರ ಒಂದು ಕೈಗೆ ವಾಚು, ಒಂದು ಕೈಗೆ ಈ ಥರ ಕಡ ಹಾಕ್ಕೊಳ್ಳೋದಕ್ಕೆ ಪ್ರಿಫರ್ ಮಾಡ್ತೀನಿ. ಸೊ ಇಲ್ಲಿ ಕಾಣಿಸ್ತಾ ಇಲ್ಲ 916 ಹಾಲ್ಮಾರ್ಕ್ ಇರುವಂಥದ್ದು, ಝೂಮ್ ಲುಕ್ ತೋರಿಸೋಣ ಅಂದರೆ. ಸೊ ಫೈನಲಿ ಇದು ಎರಡೂ ನಾನು ತೊಗೊಂಡಂಥ ಒಂದು ಗೋಲ್ಡ್ ಜ್ಯುವೆಲರಿ ಇಯರು. ಸೊ ತುಂಬ ಜನ ಕಮೆಂಟ್ ಹಾಕ್ಬೋದು, ಮೋದಿಜಿ ಕರೆ ಕೊಟ್ಟಿದ್ದಾರಲ್ಲ ಗೋಲ್ಡ್ ತೊಗೋಬಾರ್ದು ಅಂತ. ಆ್ಯಕ್ಚುಲಿ ನಾನು ಬಿಲ್ ಶೇರ್ ಮಾಡ್ತೀನಿ. ಆ್ಯಕ್ಚುಲಿ ಮೋದಿ ಕರೆ ಕೊಟ್ಟಿರೋದಕ್ಕೆ ಮುಂಚೆನೇ ಇದೆ ನಾನು ತೊಗೊಂಡಿರೋದು. ಮೇ ಸ್ಟಾರ್ಟಿಂಗಲ್ಲಿ ತೊಗೊಂಡಿದ್ದು, ಮೋದಿ ಕರೆ ಕೊಟ್ಟಿರೋದು May 10th. ಅಷ್ಟರಲ್ಲಿ ಇದು ಆಲ್ರೆಡಿ ಪರ್ಚೇಸ್ ಮಾಡಿಬಿಟ್ಟಿದ್ದೆ. ಸೊ ಇವಾಗ ಇದೆರಡಕ್ಕೂ ಎಷ್ಟಾಯಿತು ಅಂತ ಇವಾಗ ಬಿಲ್ನ ಶೇರ್ ಮಾಡ್ತಾಯಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಸೊ ಕೆಳಗಡೆ ಇರೋ ಬಿಲ್ ಬಂದು ಇದು 2.3 ಗ್ರಾಮ್ಸ್ ಫಿಂಗರ್ ರಿಂಗ್ಸ್ದು, ಅದು ಬಂದು ನನಗೆ 38,000 ಬಿತ್ತು ಆ ರಿಂಗ್ಗೆ. ಮೇಲೆ ಇರೋವಂಥದ್ದು ಬಂದು 10.2 ಗ್ರಾಮು ಬಳೆದು, ಅಂದರೆ ಕಡಾದು, ಅದು 1,60,000 ಆಗಿದೆ GST ಎಲ್ಲ ಸೇರಿ. ಸೊ ಹೇಗಿದೆ ಡಿಸೈನು, ನಿಮಗೆಲ್ಲ ಇಷ್ಟ ಆಯಿತಾ? ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸ್ಕೊಡಿ. ಮತ್ತು ಒಬ್ಬ ಸಬ್ಸ್ಕ್ರೈಬರು ನೀವು ರೀಸೆಂಟಾಗಿ ತೊಗೊಂಡುವಂಥ ಒಂದು ಕುರ್ತಾ ಸೆಟ್ಸ್ ಬಗ್ಗೆ ರಿವ್ಯೂ ವ್ಲಾಗ್ ಮಾಡಿ ಅಂತ ಕೇಳಿದ್ರಿ. ಹೆಂಗೂ ಇವತ್ತು 2 ಕುರ್ತಾ ಸೆಟ್ಸ್ ಡೆಲಿವರಿ ಬಂದಿದೆ. ಅದೆರಡರ ಬಗ್ಗೆಯೂ ಇವತ್ತು ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ ಸಹ ಕೊಡ್ತಾಯಿದ್ದೀನಿ. ಸೊ ಯೂಶ್ವಲಿ ನಾನು ಕುರ್ತಾ ಸೆಟ್ಸು ಟ್ರೆಂಡ್ಸಲ್ಲಿ ತೊಗೊಳ್ತೀನಿ. ಆಫೀಸ್ ವೇರ್ಸ್ ಇಂಥದ್ದಂದರೆ ಸ್ವಲ್ಪ ಫೆಸ್ಟಿವ್ ವೇರ್ ಇಂಥದ್ದು ಬೇಕಾದರೆ ಶಾಪ್ಸ್ಗೆ ಹೋಗಿ ತೊಗೊಳ್ತೀನಿ. ಸೊ ಇವಾಗ ತೋರಿಸ್ತಾ ಇರೋವಂಥ 2 ಕುರ್ತಾ ಸೆಟ್ಟು ಆಫೀಸ್ ವೇರ್ ಅಂತ ತೊಗೊಂಡಿರೋದು. ಅಂದರೆ ನಾನು ಯೂಶ್ವಲಿ ಕಾಟನ್ ಪ್ರಿಫರ್ ಮಾಡ್ತೀನಿ ಆಫೀಸ್ ವೇರ್ಸ್ಗೆಲ್ಲ, ಕಂಫರ್ಟಬಲ್ ಆಗಿರಬೇಕು ಅಂತ. ಸೊ ಈ ಒಂದು ಪೀಚ್ ವಿತ್ ಪಿಂಕ್ ಕಲರ್ ಕಾಂಬಿನೇಷನ್ ಅಂತೂ ನಂಗೆ ತುಂಬ, ಈ ಕಲರ್ ಕಾಂಬಿನೇಷನ್ ಇಷ್ಟ ಆಗಿ ತೊಗೊಂಡೆ. ಸೊ ಇದು ವೇರ್ ಮಾಡಿ ಸಹ ತೋರಿಸ್ತೀನಿ. ಬಟ್ ಮೆಟೀರಿಯಲ್ ಮಾತ್ರ ತುಂಬ ಚೆನ್ನಾಗಿದೆ.
ಮತ್ತು ಈ ಒಂದು ನೆಕ್ ಪ್ಯಾಟರ್ನ್ ಸಹ ತುಂಬಾ ನನಗೆ ಇಷ್ಟ ಆಯಿತು. ವಿ ನೆಕ್ ಇರೋದ್ರಿಂದ ಹಾಕ್ಕೊಂಡಾಗ ಸ್ವಲ್ಪ ಎಲಗೆಂಟಾಗಿ ಕಾಣುತ್ತೆ ಮತ್ತು ಆಫೀಸ್ಗೆ ಈ ಥರ ಡೈಲಿ ವೇರ್ಗೆ ಸಹ ಇದು ತುಂಬ ಕಂಫರ್ಟಬಲ್ ಆಗಿರುತ್ತೆ ಅಂತ ನನಗನ್ನಿಸ್ತಿದೆ. ಬಟ್ ವೇರ್ ಮಾಡಿದ್ಮೇಲೆ ಇನ್ನೂ ಅದ್ರ ಪರ್ಫೆಕ್ಟ್ ರಿವ್ಯೂ ಹೇಳ್ತೀನಿ. ಮತ್ತು ಈ ಥರ ಪ್ಯಾಂಟ್ಸ್ ಬಂದು ಪಲಾಜೋ ಪ್ಯಾಂಟ್ಸ್ ಕೊಟ್ಟಿದ್ದಾರೆ. ಇದು ಸಹ ಕಂಫರ್ಟಬಲ್ ಆಗಿರುತ್ತೆ. ಸೊ ಈ ಒಂದು ಮೇಲೆ ಇರುವಂಥ ಪ್ರಿಂಟ್ ಸಹ ತುಂಬಾ ಚೆನ್ನಾಗಿದೆ. ಒಂಥರ ಫ್ಲವರ್ಸು ಮತ್ತು ಕೆಲವೊಂದು ಸೀ ಅನಿಮಲ್ಸ್ ಈ ಥರದ್ದು ಪ್ಯಾಟರ್ನಲ್ಲಿ ಕೊಟ್ಟಿದ್ದಾರೆ. ಸೊ ಇದು ಬಂದು ಒಂದು ಡ್ರೆಸ್ ಆದರೆ ಇದೇ ಥರದ್ದು ವಿ ನೆಕ್ದ ಇನ್ನೊಂದು ಪ್ಯಾಟರ್ನು, ಇದು ಸ್ಟ್ರೈಟ್ ಕುರ್ತಾ ಆದರೆ ಅದು ಅಂಬ್ರೆಲಾ ಕಟ್ಟಿರೋಂಥ ಒಂದು ಡ್ರೆಸ್ಸು. ಲೈಕ್ ವಿ ನೆಕ್ದೇ 2 ಡ್ರೆಸ್ ತರಿಸಿದ್ದೀನಿ. ಬಟ್ ಒಂದೊಂದು ಪ್ಯಾಟರ್ನ್ ಅಂದರೆ ಒಂದು ಅಂಬ್ರೆಲಾ ಅಂದರೆ ಒಂದು ಸ್ಟ್ರೈಟ್ ಕಟ್ ಡ್ರೆಸ್ಸಸ್ ತರಿಸಿದ್ದೀನಿ. ಸೊ ಇದು ಅಷ್ಟೇ ಒಂಥರ ಸ್ಕೈ ಬ್ಲೂ, ಒಂಥರ ಗ್ರೀನಿಷ್ ಕಲರು ವಿತ್ ಪಿಂಕ್ ಕಾಂಬಿನೇಷನು. ಮತ್ತು ಇದು ಸಹ ವಿ ನೆಕ್. ಇದ್ರ ಮೇಲೆ ಸ್ವಲ್ಪ ಈ ಥರ ಒಂಥರ ವರ್ಕ್ ಕೊಟ್ಟಿದ್ದಾರೆ. ಹಾಕ್ಕೊಂಡಾಗಂತೂ ತುಂಬಾ ಎಲಗೆಂಟಾಗಿ ಕಾಣುತ್ತೆ. 2 ಡ್ರೆಸ್ಸಸ್ ಅಷ್ಟೇ. ಕಲರ್ ಕಾಂಬಿನೇಷನು ನಂಗೆ ತುಂಬ ಇಷ್ಟ ಆಯಿತು. ಸೊ ಇದು ಯಾವುದು ಫೆಸ್ಟಿವ್ ವೇರ್ಸ್ ಅಲ್ಲ. ಆಫೀಸ್ಗೆ ನೀವು ಸಿಂಪಲಾಗಿ ಎಲಗೆಂಟಾಗಿ ಕಾಣಬೇಕಂದ್ರೆ ಈ 2 ಲೈಕ್ ಕುರ್ತಾ ಸೆಟ್ಸು ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ. ಇದು ಯಾವುದೇ ರೀತಿ ಪ್ರಮೋಷ್ನಲ್ ವಿಡಿಯೋ ಅಲ್ಲ. ಸೊ ನಾನು ನನ್ನ ಪರ್ಸ್ನಲ್ ಯೂಸ್ಗೋಸ್ಕರ ತೊಗೊಂಡಿದ್ದೀನಿ. ಸೊ ನಿಮ್ಮೆಲ್ಲರಿಗೂ ಯಾರಿಗಾದ್ರೂ ಆಫೀಸ್ ವೇರ್ಸ್ ನೋಡ್ತಾ ಇದ್ದರೆ ಹೆಲ್ಪ್ ಆಗ್ಬೋದು ಅಂತ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಇದ್ರದ್ದು ಲಿಂಕ್ಸ್ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ, ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ಕ್ವಾಲಿಟಿ 2 ಪ್ಯೂರ್ ಕಾಟನ್ ಇರುತ್ತೆ. ಸೊ ಹಾಕ್ಕೊಂಡಾಗ ಸಹ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಸೊ ಇವಾಗ ವೇರ್ ಮಾಡಿದ್ರೆ ಯಾವ ರೀತಿ ಕಾಣುತ್ತೆ ನೋಡೋಣ ಬನ್ನಿ. ಸೊ ಇದು ಬಂದು ಫಸ್ಟ್ ಕುರ್ತಾ. ಸೊ ನಾನು ಬಂದು ಇಲ್ಲಿ ಎಲ್ ಸೈಜ್ ತೊಗೊಂಡಿದ್ದೀನಿ. ನೋಡಿ ಈ ಥರ ಕಾಣುತ್ತೆ. ಸೊ ಎಸ್ಪೆಷಲಿ ಆಫೀಸ್ಗೆ ಎಲ್ಲ ಹೋಗಬೇಕಾದ್ರೆ ಈ ಒಂದು ಪ್ಯಾಟರ್ನ್ ಕುರ್ತಾ ಸೆಟ್ಸು ತುಂಬಾ ಪರ್ಫೆಕ್ಟಾಗಿ ಎಲಗೆಂಟಾಗಿ ಫಾರ್ಮಲಾಗಿ ಸಹ ಕಾಣುತ್ತೆ. ಸೊ ನಿಮ್ಮಲ್ಲಿ ಯಾರಿಗಾದರೂ ಈ ಒಂದು ಡ್ರೆಸ್ ಇಷ್ಟ ಆದರೆ ಲಿಂಕ್ ಶೇರ್ ಮಾಡಿರ್ತೀನಿ, ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ಮತ್ತು ಕಂಫರ್ಟಬಲ್ ಆಗಿದೆಯಾ ಅಂದರೆ ತುಂಬಾ ಕಂಫರ್ಟಬಲ್ ಆಗಿದೆ. ಯಾಕಂದರೆ ಕಾಟನ್ ಆಗಿರೋದ್ರಿಂದ ಒಂದು ಸ್ವಲ್ಪ ಈ ಬೇಸಿಗೆಗೆ ಇಂಥದಕ್ಕೆಲ್ಲ ತುಂಬಾ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ. ಸೊ ಕಾಟನ್ದು ಒಂದು ಅಡ್ವಾಂಟೇಜ್ ಏನಂದರೆ ವಿಂಟರಲ್ಲೂ ನೀವು ಯೂಸ್ ಮಾಡ್ಬೋದು, ಸಮ್ಮರಲ್ಲೂ ಯೂಸ್ ಮಾಡ್ಬೋದು. ಬಟ್ ಸ್ವಲ್ಪ ಈ ಒಂದು ಸಿಲ್ಕ್ ಮೆಟೀರಿಯಲ್ ಇಂಥದ್ದೆಲ್ಲ ಏನು ಪ್ರಾಬ್ಲಮ್ ಅಂದರೆ ಅದು ಯಾವಾಗೂ ಯೂಸ್ ಮಾಡೋಕ್ಕಾಗಲ್ಲ. ಒಂಥರ ಮೈಗೆ ಇರಿಟೇಟ್ ಆಗ್ತಾ ಇರುತ್ತೆ. ಬಟ್ ಕಾಟನ್ಸ್ ಎಲ್ಲ ಸೀಸನ್ಗೂ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ. ಸೊ ಈ ಕಲರ್ ಕಾಂಬಿನೇಷನ್ ಆಗಲಿ, ಈ ಒಂದು ಕುರ್ತಾ ಸೆಟ್ ಆಗಲಿ ನನಗಂತೂ ತುಂಬ ಇಷ್ಟ ಆಯಿತು. ಸೊ ನೆಕ್ಸ್ಟು ಸ್ಕೈ ಬ್ಲೂ ಮತ್ತು ಪಿಂಕ್ದು ಯಾವ ರೀತಿ ಕಾಣೋಣ ನೋಡೋಣ. ಇದು ಪ್ಯಾಟರ್ನ್ ನಂಗೆ ತುಂಬ ಇಷ್ಟ ಆಯಿತು. ಅಂದರೆ ಅದು ಒಂಥರ ವಿ ನೆಕ್ಕು ವಿತ್ ಅಂಬ್ರೆಲಾ ಕಟ್ ಆಗಿರೋದ್ರಿಂದ ಆಲಿಯಾ ಭಟ್ ಅದು ಪ್ಯಾಟರ್ನ್ ಬರುತ್ತಲ್ಲ ಅದೇ ಥರನೇ ದೂರದಿಂದ ಕಾಣುತ್ತೆ. ಬಟ್ ಇದು ಆ ಪ್ಯಾಟರ್ನ್ ಅಲ್ಲ, ವಿ ನೆಕ್ ಪ್ಯಾಟರ್ನು. ತುಂಬಾ ಚೆನ್ನಾಗಿದೆ ಈ ಒಂದು ಕುರ್ತಾ ಸೆಟ್ ಸಹ. ಸೊ ಬ್ರೈಟಾಗಿ ಎದ್ದು ಕಾಣ್ದಿರ ಇದ್ರೂ ಫೆಸ್ಟಿವ್ ವೇರ್ಸ್ ಥರ ಎಲೆಗೆಂಟಾಗಿ ಆಫೀಸ್ಗೆ ನೀವು ಸಿಂಪಲಾಗಿ ಹೋಗ್ಬೇಕಾದ್ರೆ ಈ ಒಂದು ಕುರ್ತಾ ಸೆಟ್ಸು ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ. ಮೆಟೀರಿಯಲ್ ಅಂತೂ ಸಖತ್ ಕಂಫರ್ಟಬಲ್ ಆಗಿದೆ. ಮತ್ತು ಹ್ಯಾಂಡ್ಸು ಎಲ್ಲನೂ ಅಷ್ಟೇ ಎಲ್ಲ ಇದು ಬಂದಿದೆ ಅಲ್ವಾ, ವರ್ಕ್ ಬಂದಿದೆಯಲ್ವ. ಸೊ ಅದು ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಮೇ ಬಿ ವಿಡಿಯೋಸಲ್ಲಿ ಅಷ್ಟು ನೀಟಾಗಿ ಕಾಣಿಸ್ತೀರ ಇರ್ಬೋದು. ಬಟ್ ಇದು ವಿಡಿಯೋಸ್ಗಿಂತ ರಿಯಲ್ಲಾಗಿ ಮೆಟೀರಿಯಲ್ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಅಂತ ನನಗನ್ನಿಸ್ತು. ಸೊ ಈ 2 ಕುರ್ತಾ ಸೆಟ್ದು ಲಿಂಕ್ ಶೇರ್ ಮಾಡಿರ್ತೀನಿ. ನಿಮ್ಗೆ ಯಾರಿಗಾದ್ರೂ ಬೇಕಾದರೆ ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ಸೊ ನೆಕ್ಸ್ಟು ಮಧ್ಯಾಹ್ನದ ಲಂಚ್ಗೆ ಇವತ್ತು ಲೈಕ್ ನುಗ್ಗೆಕಾಯಿ ಸಾಂಬಾರು, ಅನ್ನ ಮತ್ತು ಬೆಂಡೆಕಾಯಿ ಪಲ್ಯ ಮಾಡ್ಕೊಂಡಿದ್ದೆ. ಒನ್ ಆಫ್ ಮೈ ಫೇವ್ರೇಟ್ ಕಾಂಬೋ ಅಂತಲೇ ಹೇಳ್ಬೋದು. ಕೆಲವೊಂದು ಸಲ ವಿಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲ್ಲ, ಯಾಕಂದರೆ ಆಫೀಸ್ ಕೆಲಸ ಇರುತ್ತೆ, ಬ್ಯುಸಿ ಇರ್ತೀನಿ. ಸೊ ಇಲ್ಲಿ ರೋಟಿಯಿಂದ ಒಂದು ಗ್ಲಿಮ್ಸ್ ಅಷ್ಟೇ ಹಾಕಿರ್ತೀನಿ. ಸೊ ಯಾವುದಾದ್ರದ್ದು ರೆಸಿಪಿ ಬೇಕಾದರೆ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸ್ಕೊಡಿ. ಸೊ ದಟ್ ನೆಕ್ಸ್ಟ್ ಟೈಮ್ ಮಾಡಿದಾಗ ಅದರದ್ದು ರೆಸಿಪಿ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ನಂದು ಸಿಂಪಲ್ಲೇ ಇರುತ್ತೆ ಅಡುಗೆ. ತುಂಬಾ ಒಂಥರ ವೆರೈಟೀಸ್ ಆಗಲಿ ಕಾಂಪ್ಲೆಕ್ಸ್ ಇರೋವಂಥ ಅಡುಗೆ ಮಾಡಲ್ಲ. ಯಾಕಂದರೆ ನನಗೆ 2 ಮ್ಯಾನೇಜ್ ಮಾಡೋದ್ರಿಂದ ಆದಷ್ಟು ನಮ್ಮ ಸೌತ್ ಇಂಡಿಯನ್ ಫುಡ್ಸ್ ಏನು ಬೇಸಿಕ್ ನಾವು ಎಲ್ಲರ ಮನೆಯಲ್ಲೂ ಅಡುಗೆ ಮಾಡ್ತೀವಲ್ವ ಅದೇ ಥರ ಇರುತ್ತೆ ನಂದು ಅಡುಗೆ ಅಷ್ಟೇ. ಆ ಥರ ಏನಾದರೂ ಸ್ಪೆಷಲ್ಲಾಗಿ ಡಿಫ್ರೆಂಟಾಗಿ ಮಾಡಿದ್ದೀನಿ, ಅದ್ರ ರೆಸಿಪಿ ಅಂತೂ 100% ಶೇರ್ ಮಾಡಿರ್ತೀನಿ. ಮತ್ತು ಇನ್ನೊಬ್ಬ ಸಬ್ಸ್ಕ್ರೈಬರ್ ಒಂದು ಕ್ವೆರಿ ಕೇಳಿದ್ದಾರೆ. ಅಂದರೆ ಈ ವರ್ಷ ಗೋಲ್ಡ್ ಸ್ಕೀಮ್ ಚಿಟ್ಟು ಎಲ್ಲಾದರೂ ಹಾಕಿದ್ದೀರಾ? ಹಾಕಿದ್ರೆ ನಮಗೂ ತಿಳಿಸ್ಕೊಡಿ, ನಮಗೂ ಬೆನಿಫಿಟ್ ಆಗುತ್ತೆ ಅನ್ನೋದ್ರ ಪ್ರಕಾರ. ಸೊ ಆ್ಯಕ್ಚುಲಿ ಈ ವರ್ಷ ನಾನು ಇನ್ನೂ ಎಲ್ಲೂ ಸ್ಟಾರ್ಟ್ ಮಾಡಿಲ್ಲ ಗೋಲ್ಡ್ ಸ್ಕೀಮ್ ಚಿಟ್ಟು. ಯಾಕಂದರೆ ಮುಂಚೆ ಹಾಕಿದ್ದಂಥ ಒಂದು ಸ್ಕೀಮು ಇವಾಗಿಲ್ಲ. ಅಂದರೆ ನಾನು ಸಿರಿ ಸಮೃದ್ಧಿ ಗೋಲ್ಡ್ ಪ್ಯಾಲೇಸಲ್ಲಿ ಹಾಕಿದ್ದೆ, ಅಲ್ಲಿ ನೋ ಮೇಕಿಂಗ್ ನೋ ವೇಸ್ಟೇಜ್ ಇತ್ತು. ಬಟ್ ಇವಾಗ ಅದು ಆಫರ್ ಇಲ್ಲ ಅಂತ ಹೇಳಿದ್ರು. ಇವಾಗ ಮಿನಿಮಮ್ 7% ಏನೋ ವೇಸ್ಟೇಜ್ ಎಲ್ಲ
ಪರ್ಸೆಂಟೇಜ್ ಹಾಕ್ತಾರಂತೆ ಈವನ್ ನಾವು ಬೈ ಮಾಡಿದ್ರೂ ಸ್ಕೀಮಲ್ಲಿ. ಸೊ ನನಗೇನೋ ಅದು ವರ್ತ್ ಅನಿಸಿಲ್ಲ ಆ ಒಂದು ಆಫರು. ಸೊ ಅದಕ್ಕೆ ಬೇರೆ ಎಲ್ಲಾದರೂ ನೋಡಿ ಹಾಕೋಣ ಅಂತ. ಸೊ ಸದ್ಯಕ್ಕೆ ಇನ್ನೂ ಏನೂ ಪ್ಲ್ಯಾನ್ ಇಲ್ಲ. ಹಾಗೇನಾದರೂ ನಾನು ಪ್ಲ್ಯಾನ್ ಮಾಡಿ ಸ್ಕೀಮ್ ಹಾಕಿದ್ರೆ ನಿಮ್ಮೆಲ್ಲರ ಜೊತೆ ಒಂದು ವ್ಲಾಗ್ ಮುಖಾಂತರ ಅದ್ರ ಡೀಟೇಲ್ ಶೇರ್ ಮಾಡ್ತೀನಿ. ಕರೆಂಟ್ಲಿ ಒಬ್ಬ ಸಬ್ಸ್ಕ್ರೈಬರೇ ಸಜೆಸ್ಟ್ ಮಾಡಿದ್ದಾರೆ, ಅಂದರೆ ನಾನು ಪ್ರೀವಿಯಸ್ ಏನು ಸ್ಕೀಮ್ ಹಾಕಿದ್ನಲ್ಲ ಅದೇ ಥರದ್ದು ಲಲಿತಾ ಜ್ಯುವೆಲ್ಲರ್ಸಲ್ಲಿದೆ, ಒಂದ್ಸಲ ಟ್ರೈ ಮಾಡಿ ಅಂತ. ಬಟ್ ಕೋಲಾರಲ್ಲಿ ಲಲಿತಾ ಜ್ಯುವೆಲ್ಲರ್ಸ್ ಬ್ರಾಂಚ್ ಎಲ್ಲೂ ಇಲ್ಲ. ಇನ್ನು ನಾನು ಬ್ಯಾಂಗ್ಳೂರಿಗೆ ಹೋಗಬೇಕು. ಸೊ ಇನ್ನು ಅದಕ್ಕೋಸ್ಕರ ಅಲ್ಲಿ ಹೋಗ್ಬೇಕಾ ಇಲ್ಲ ನಂಬಿ ಆನ್ಲೈನೇ ಓಪನ್ ಮಾಡಲಾ ಅನ್ನೋದು ಕನ್ಫ್ಯೂಷನಲ್ಲಿದ್ದೀನಿ. ಸೊ ಸದ್ಯಕ್ಕೆ ಯಾವುದೇ ರೀತಿ ಪ್ಲ್ಯಾನಲ್ಲಿಲ್ಲ, ಮಾಡಿದಾಗ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತೀನಿ. ಸೊ ಮಧ್ಯಾಹ್ನದ ಲಂಚೆಲ್ಲ ಮುಗಿಸ್ಕೊಂಡು ಸಂಜೆ ಒಂದು ಒಳ್ಳೆ ಟೀ ಕುಡಿದ್ಮೇಲೆ ನನ್ನ ಒಂದು ದಿನನ ಮುಗಿಸ್ದೆ. ಸೊ ನೋಡಿದ್ರಲ್ಲ ಯಾವ ರೀತಿ ಇತ್ತು ನನ್ನ ಒಂದು ಈ ಡೇ ಅಂತ. ನಿಮ್ಮೆಲ್ಲರಿಗೂ ಈ ಒಂದು ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಕೊನೆ ತನಕ ನೋಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳ್ತಾ, ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ, ಇಲ್ಲ ನೀವೇನಾದರೂ ಫಸ್ಟ್ ಟೈಮ್ ವ್ಯೂವರ್ಸ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಈ ಒಂದು ವ್ಲಾಗ್ನ ನಿಮ್ಮ ಫ್ಯಾಮ್ಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲರನ್ನೂ ಇನ್ನೊಂದು ವ್ಲಾಗಲ್ಲಿ ಮೀಟ್ ಮಾಡ್ತೀನಿ. ಮತ್ತೆ ಸಿಗೋಣ.